ದಸರಾ ಹಾಲಿಡೇಸ್ ಅಂತ ಬಂದ್ರೆ ಅಲ್ಲಿಗೆ ಹೋಗ್ತಾ ಇದ್ವಿ. ನೀನ್ ಇಳ್ದಂಗೆ ಇವತ್ತಂಗಾರ ಆ ಕಡೆ ಡ್ಯಾಮ್ ಸೈಡ್ ಬರುತ್ತಾ. ಟೆಕ್ನಾಲಜಿ. Hi guys, welcome back to my YouTube channel, Prati's vlog. Wanna hear it talking shit from the drama. Keep it coming, I'ma send you to your mama. Mr. Whip, 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 get the guns out. Dropping bodies in the place till the sun's out. Can't fuck with this, I'm going to try. Cause when the bullets fly, I'm the last one to die. ಸೊ ಬನ್ನಿ, ಇವತ್ತು ನಾನು ಒಂದು ಹೊಸ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಓಕೆನಾ? ಅದು ಎಲ್ಲಿ ಕರ್ಕೊಂಡು ಹೋಗ್ತಾ ಇರೋದು ಅಂದ್ರೆ, ಒಂದು ಶಿವಮೊಗ್ಗ ಸೈಡ್ ಕರ್ಕೊಂಡು ಹೋಗ್ತಾ ಇರೋದು. ಜೊತೆಗೆ ಒಂದು ಕ್ಲೂ ಏನು ಅಂತ ಅಂದ್ರೆ, ದಸರಾ ಅಂಬಾರಿ. ಸೊ ಅದ್ರ ಜೊತೆಗೆ ಒಂದು ಮೇನ್ ಏನು, ಅಲ್ಲಿ ಏನ್ ಯೂಸ್ ಮಾಡ್ತೀವಿ ದಸರಾ ಅಂಬಾರಿ ಅಂತ ನೆನ್ಪಾದ ತಕ್ಷಣ ಏನು ಯೋಚನೆ ಬರುತ್ತೆ, ಸೊ ಅದು ಒಂದು ಕ್ಲೂ ನಿಮ್ಗೆ. ಆ ಒಂದು ಪ್ಲೇಸ್ಗೆ ನಿಮ್ನ ಕರ್ಕೊಂಡು ಹೋಗ್ತಾ ಇದೀನಿ ಇವತ್ತು. ನಾನಂತೂ ತುಂಬಾನೇ ಎಕ್ಸೈಟ್ ಆಗಿದ್ದೀನಿ. ಈ ಒಂದು ವಿಡಿಯೋನ ಸ್ಟಾರ್ಟಿಂಗ್ ಟು ಎಂಡ್ ಮಿಸ್ ಮಾಡ್ದೆ, ಸ್ಕಿಪ್ ಮಾಡ್ದೆ, ಇದನ್ನ ನೋಡಿ ಅಂತ ಹೇಳ್ತಾ ನನ್ನ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನ್ ಖುಷಿ, ಹೆಂಗಿರುತ್ತೆ ಪ್ಲೇಸ್ ಇದು? ಸ್ಕೂಲ್ ಇಂದನೂ ಒಂಥರ ಪ್ಲೇಸ್ ಇಷ್ಟ ನಮಗೆ. ಸ್ಕೂಲಿಂದ ನಾವೆಲ್ಲ ಓದಿದಿಲ್ಲೇ, ಅದಕ್ಕೆ ಹೋದ್ರೆ ಅದೇನೋ ಒಂಥರ ಖುಷಿ. ದಸರಾ ಹಾಲಿಡೇಸ್ ಅಂತ ಬಂದ್ರೆ ಅಲ್ಲಿಗೆ ಹೋಗ್ತಾ ಇದ್ವಿ. ಎನಿಥಿಂಗ್ ಅದೇ, ಬಟ್ ಅದಕ್ಕೆ ಟೈಮಿಂಗ್ಸ್ ಇದೆ. ಅದಕ್ಕೆ ನಾವು ಬೇಗ ಎದ್ದಿ ಬೇಗ ಹೋಗ್ತಾ ಇರೋದು ಇದೇ ರೀಸನ್ಗೆ. ಬೇಗ ಹೋಗ್ತಾ ಇರೋದು ಇದೇ ರೀಸನ್. ಅದಕ್ಕೂ ಟೈಮಿಂಗ್ಸ್ ಇದೆ. 11:30 ಒಳಗಡೆ ನಾವು ರೀಚ್ ಆಗ್ಬೇಕು. ಈಗ ಆಲ್ರೆಡಿ ಟೈಮ್ ಆಯ್ತು, 10 o'clock ಆಗಿದೆ ಇವಾಗ. ನಿಮಗೆ ನಾವೇನೆಲ್ಲ ತೋರಿಸ್ತೀವಿ ಈ ವಿಡಿಯೋದಲ್ಲಿ ಅಂತ ನೋಡೋಣ. We reached our destination now. ಇದು ಇಲ್ಲಿ ಈಗ ಗಾಜನೂರ್ ಡ್ಯಾಮ್, ನಾವಿರೋದು ಭದ್ರಾ. ಭದ್ರಾ ಡ್ಯಾಮ್, ಇದು ತುಂಗಾ ಡ್ಯಾಮ್, ಎರಡು ಸೇರಿ ತುಂಗಭದ್ರಾ ಆಗೋದು. ಆಯ್ತಾ? ಇದು ಗಾಜನೂರ್ ಡ್ಯಾಮ್ ಅಂತಾರೆ, ತುಂಗಾ ಡ್ಯಾಮ್. ತುಂಗಾ ಡ್ಯಾಮ್, ಗಾಜನೂರ್ ಡ್ಯಾಮ್. ಇಲ್ಲಿಂದಾನೆ ತುಂಗಾ ಹೋಗಿ ಭದ್ರಾ ಹೋಗಿ ಅಲ್ಲಿ ಕೂಡ್ಲಿ ಸೇರ್ಕೊಂಡು ತುಂಗಭದ್ರಾ ಆಗೋದು. ಓಕೆ, ವಾರೆ ವಾ, ಸೂಪರ್. ಅಲ್ಲಿ ನಿಲ್ಸ್ಬೋದಾಗಿತ್ತಾ? ಬೇಡ, ಬರ್ತಾ ಬೇಕಿದ್ರೆ ನೋಡೋಣವ. ಯಾಕೆ? ಅದೇ ಅಲ್ಲಿ ಟೈಮ್ ಆಗತ್ತಲ್ಲ, ಅದಕ್ಕೆ. ಬಂತು ಈಗ ಸಕ್ಕರೆ ಬೈಲು. ಅಪ್ಪ, ಇಲ್ಲಿ ಮಂಗಗಳು ಜಾಸ್ತಿನಪ್ಪ, ಕಿರ್ಚಾಡ್ತಾ ಇದೆ. ಜನ ನೋಡು, ಶಿವ, ಜನ ನೋಡಿ, ಅದಕ್ಕೆ ಅನ್ಸುತ್ತೆ ಜನ ಇಷ್ಟು ಬೇಗ ಬಂದಿದ್ದಾರೆ ನೋಡು. ಇಲ್ಲಿ ನೋಡಿ, ಇಲ್ಲಿ ಮಂಗ. ಕಾರ ಒಳಗೆ ನಿಲ್ಸ್ಬೋದಾ? ಸಕ್ಕರೆ ಬೈಲು ಬಂತು. ಇಲ್ಲಿ ನೋಡಿ, ಮಂಗ ಏನಕ್ಕೋ ಕಾಯ್ತಾ ಇದೆ. ಇಲ್ಲೇ ಇದೆ. ನೀನ್ ಇಳ್ದಂಗೆ ಇವತ್ತಂಗಾರ ಆ ಕಡೆ. ನನಗೆ ಭಯ ಅಪ್ಪ, ಕೆಳಗಿಳಿ ಯಾಕೆ? ಸೂಪರ್. ಇನ್ನು ಜನ ಅಂದ್ರೆ ಜನ. ಆನೆ ಅಲ್ಲಿ ನೀರಲ್ಲಿ ಇದ್ರೇನೆ ಮಜಾ ಇರ್ತಿತ್ತು. ಲೇಟ್ ಆಯ್ತು. ಈಗ ಟೈಮ್ ಇನ್ನೂ 10:40. 8 ಗಂಟೆಯಿಂದ ಸ್ಟಾರ್ಟ್. ಸ್ನಾನ ಮಾಡದೆ ಒಣಗ್ಬಿಟ್ಟಿದೆ ಅದು ಆಲ್ರೆಡಿ. ಸ್ನಾನ ಮಾಡಿಸಿ ಅಲ್ಲಿ ನೀರಲ್ಲಿ ಸ್ನಾನ ಮಾಡಿಸ್ತಾರೆ. ಎಲ್ಲ ಆನೆಗಳಿಗೂ ಹೆಸರಿದೆ. ಫಸ್ಟ್ ಇಂದ ನೋಡ್ಕೊಂಬೋಣ. ಇದು ಕುಂತಿ. ಕುಂತಿ ಅದು ಅದ್ರ ವಾಯ್ಸಿಗೆ ಕೇಳ್ಬೇಕು. ಹಿಂಗೆ ಅದ್ರ ವಾಯ್ಸ್ ಹಿಂಗೆ. ಕುಂತಿ ಅತಿ ಶಕ್ತಿಶಾಲಿ ಅಂತೆ, ಇದಕ್ಕೆ ದಂತ ಇಲ್ಲಲ್ಲ, ಅದಕ್ಕೆ. ಕುಂತಿ ಆನೆಗೆ ಜನಿಸಿದ ಮರಿ ಅಂತೆ. ಕುಂತಿ ಇದು ಮರಿ. ಇದು ಅಲ್ಲಿ ನೋಡುದ್ವಲ್ಲ, ಅದು ಇಲ್ಲಿ ನೋಡುದು, ಅಲ್ಲಿ ನೋಡು. ಅದಕ್ಕೆ ಏಜ್ ಆಗಿದೆ ಅಣ್ಣ, ಅದಕ್ಕೆ ಏಜ್ ಆಗಿದೆ. ಮಾತಾಡ್ಸಿದ್ರೆ ಸುಮ್ಮನೆ ಬಂದ್ಬಿಡುತ್ತೆ. ನಾವು ನೋಡಿದ ತಕ್ಷಣ ಇರುತ್ತಲ್ಲ,
ಆಕ್ಚುಲಿ ಇದು ಸ್ನಾನ ಮಾಡ್ಸಕ್ಕೆ ಅಂತ ಹೋಗಿರ್ತಾರಲ್ಲ ಅವಾಗಲೇ ಹೋಗೋಣ ಅಂತ ನಮ್ಮ ಪ್ಲಾನ್ ಇತ್ತು. ಬಟ್ ಆದರೆ ಆ್ಯಕ್ಚುಲಿ ಟೈಮ್ ಬಂದು 8:30 to 11:30 ಅಂತ ಇದೆ. ಬಟ್ ಆದರೆ ಇಲ್ಲಿ ನಾವು ಬಂದಿದ್ದು ಇಲ್ಲಿ 10ಗೆ, ಅಷ್ಟೊತ್ತಿಗೆ ಸ್ನಾನ ಎಲ್ಲ ಆಗೋಗ್ಬಿಟ್ಟಿದ್ರದ್ದು. ಸ್ನಾನ ಎಲ್ಲ ಮಾಡಿಸಾಗಿ ಇವಾಗ ಹುಲ್ಲು ತಂದು ತರ್ತಾ ಇದ್ದಾರೆ. ಇದಿಷ್ಟು ಹುಲ್ಲು ಹಾಕ್ತಾರೆ ಇಲ್ಲಿ ಇದಕ್ಕೆ. ಇವಾಗ್ಲೇ ಹಾಕಲ್ಲ ಅನ್ಸುತ್ತೆ. ಸ್ವಲ್ಪ ಸ್ವಲ್ಪ ಹಾಕ್ತಾರೆ ಇವಾಗ, ಅದಕ್ಕೆ ಫುಡ್ ಬೇಕಲ್ಲ. ಲೋಡ್ ಬರ್ತಿದೆ ಬಟ್ ಅದಕ್ಕೂ ಫುಡ್ ಬೇಕಲ್ವಾ ಇವಾಗ. ಸ್ನಾನ ಮಾಡಿ ಆದ್ಮೇಲೆ ಊಟ ಅಲ್ವಾ, ಸೊ ಹಂಗಾಗಿ ತಂದು ಹಾಕ್ತಾರೆ. ನೀವು ನೆಕ್ಸ್ಟ್ ಯಾರಾದ್ರೂ ಬರೋರು ಪ್ಲಾನ್ ಮಾಡಂಗಿದ್ರೆ ಬಿಫೋರ್ 10 ಬಂದ್ಬಿಡಿ. ಅಟ್ಲೀಸ್ಟ್ ಒಂದು 9 o'clock ಹಂಗೆ ಇಲ್ಲಿದ್ರೆ ಚೆನ್ನಾಗೆ. ಹುಲ್ ಬಂತು ಅಂತ ನೋಡಿ ಇಲ್ಲಿ ಹಿಂಗೆ ಇದಾಗ್ತಿದೆ, ರಿಯಾಕ್ಟ್ ಮಾಡ್ತಾ ಇದೆ ಇದು. ಕ್ರಿಕೆಟ್ ಆಡ್ತಾ ಇದೆ ಇದು ಅನ್ಸುತ್ತೆ, ಆಟ ಆಡ್ತಾ ಇದೆ ನೋಡಿ ಇದು. ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಒಂಥರ. ಬಿಟ್ಟು ಬರ್ಬೇಕಾ? ಮತ್ ನಾಳೆ ಬೆಳಿಗ್ಗೆ ಅಲ್ಲೇ ಬರುತ್ತದು. ಹುಡುಕ್ಬೇಕಾ? ಇವಾಗ ಬಾಕಿದೆಲ್ಲ ಬರ್ಲಿಲ್ವಾ? ಅಣ್ಣ ಅದ್ ಹೆಂಗ್ ಗೊತ್ತಾಗುತ್ತೆ ನಿಮಗೆ ಅದೇ ಧ್ರುವ ಅದೇ ಕುಂತಿ ಅಂತ? ಎಲ್ಲ ಒಂದೇ ತರ ಅನಿಸುತ್ತೆ. ನಾವು ಡೈಲಿ ನೋಡ್ತೀವಲ್ಲ, ಗೊತ್ತಾಗ್ಬಿಡುತ್ತೆ. ಮನೇಲಿ ಒಂದು ದನನೋ ನಾಯಿನೋ ಸಾಕಿರ್ತೀರ, ಈಗ ನೋಡಿದ ತಕ್ಷಣ ಗೊತ್ತಾಗತ್ತೆ ಇದು ನಮ್ದು ಏನೋ. ಇವುಗಳು ಹಾಗೆ ಫ್ಯಾಮಿಲಿ ಮೆಂಬರ್ ಇದ್ದಂಗೆ. ಬಂದ್ಬಿಡುತ್ತಾ ನಾರ್ಮಲ್ ಆಗಿದ್ದಾಗ ಬರ್ತಾವ. ನಾವು ಬರಲ್ಲ. ಊಟ ಬೆಳಗ್ಗೆ ಒಂದ್ಸಲ ರಾತ್ರಿ ಒಂದ್ಸಲ ಅಷ್ಟೇ. ರಾತ್ರಿ ಇಲ್ಲ, ಮಧ್ಯಾಹ್ನ ಸಲ ಫೀಡಿಂಗ್ ಇದೆ. 12 ಗಂಟೆ ರಾಗಿ ಮುದ್ದೆ, 12:30 ಭತ್ತ ತಿಂಡಿ, ತೆಂಗಿನಕಾಯಿ ಇದೆಲ್ಲ. ಇವಾಗೆಲ್ಲ ಊಟ ಹಾಕೋ ಟೈಮ್ ಈಗ 11 ಗಂಟೆ ರೋಡ್ ಕ್ರಾಸ್ ಮಾಡೋದು ಎಷ್ಟೊತ್ತಿಗೆ? 1 ಗಂಟೆಗೆ. 1 ಗಂಟೆಗೆ ರೋಡ್ ಕ್ರಾಸ್ ಮಾಡುತ್ತೆ. ಮುದ್ದೆ ಎಲ್ಲ ಊಟ ಮಾಡಿಸ್ತಾರೆ ಇದಕ್ಕೆ. ಮುದ್ದೆ, ಕಾಯಿ, ಬೆಲ್ಲ ಎಲ್ಲ ಒಂದು ಅಲ್ಲ ಬಾಯಿ ಅಂದ್ರೆ ಬಾಯಿ ದಂತ ಬರಲ್ಲ ಅದಕ್ಕೆ. ಚೋಕೋಬಾರ್ ಇದೆ, ಚೋಕೋಬಾರ್ ಚೆನ್ನಾಗಾಗುತ್ತಾ ಇದೆ ಅನ್ಸುತ್ತೆ ಕೇಳು. ಹಂಗಾರೆ ಫುಟ್ಬಾಲು ಚುರುಮುರಿ ಬೀಳುತ್ತೆ. ಈಗ ಸಕ್ಕರೆ ಬೈಲೆಲ್ಲ ಆಯ್ತು ನೋಡಿ. ಬಟ್ ಒಂದೇನು ಅಂತ ಅಂದ್ರೆ ಸ್ವಲ್ಪ ಬೇಗ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಸೊ ನನ್ನ ಸಜೆಷನ್ ಏನು ಅಂತ ಅಂದ್ರೆ ಮಾರ್ನಿಂಗು 9 o'clock ಹಂಗೇನೆ ಇಲ್ಲಿದ್ರೆ, 9 ಒಳಗಡೆನೆ ಇಲ್ಲಿದ್ರೆ ಎಲಿಫೆಂಟ್ಸ್ಗೆಲ್ಲ ಸ್ನಾನ ಮಾಡಿಸೋದು ಅದೆಲ್ಲ ಮಾಡಿಸಬಹುದು. ನಮಗೆ ಮಾಡೋಕ್ಕಾಗಲಿಲ್ಲ, ಅದು ಒಂದು ಬೇಜಾರಾಯಿತು. ಓಕೆ, ಚೆನ್ನಾಗಿತ್ತು. ಸೊ ಅದ್ರ ಜೊತೆಗೆ ಈಗ ಇನ್ನೊಂದು ಏನು ಅಂದರೆ 4-5 ಡೇಸಿಂದ ನಾವು ಕಾಂತಾರ ಮೂವಿಗೆ ಹೋಗ್ಬೇಕು ಅಂತ ಟಿಕೆಟ್ ಬುಕ್ ಮಾಡೋಣ ಅಂತ ನೋಡಿದ್ವಿ. ಚಾಪ್ಟರ್ 1 ಬಟ್ ಹೌಸ್ಫುಲ್ ಆಗಿತ್ತು. ಸೊ ಇವಾಗ ಡೈರೆಕ್ಟಾಗೆ ಹೋಗಿ ಅದನ್ನ ಟಿಕೆಟ್ನ ನೋಡ್ಕೊಂಡು ಇದೆಯಾ ಹೆಂಗ ಅಂತ ಕನ್ಫರ್ಮ್ ಮಾಡ್ಕೊಂಡು ಬರೋಣ ಅಂತ. ಆನ್ಲೈನ್ ಅಂತೂ ಫುಲ್ ಅಂತ ತೋರಿಸಿದೆ. ಓಕೆನಾ? ಸೊ ಇದು ಥಿಯೇಟರ್ಸ್ನಲ್ಲಿ ಫುಲ್ಲು ಫ್ರಂಟು, ಅದು ಏನೋ 2 ಸೀಟ್ ಇರೋದು, ಹಂಗಾಗಿ ಎಲ್ಲ ಹೌಸ್ಫುಲ್ ಆಗಿದೆ. ಸೊ ಹಂಗಾಗಿ ಇವಾಗ ಹೋಗಿ ಡೈರೆಕ್ಟಾಗೆ ಅಲ್ಲಿ ಕೇಳೋಣ ಅಂತ ಇದ್ದೀವಿ, ಇದೆಯಾ ಇಲ್ವಾ ಅಂತ. ಇದ್ರೆ ಹೋಗಿ ನೋಡ್ಕೊಂಡು ಬರೋದು ಮೂವಿನ. ನನ್ನ ತಮ್ಮ ಬರ್ತಾನೆ, ಅವನು ಆ್ಯಕ್ಚುಲಿ ಕಾಲೇಜಿಗೆ ಹೋಗಿದ್ದಾನೆ ಇವತ್ತು, ಅವನ್ನ ಪಿಕ್ ಮಾಡಬೇಕು. ಈ ಖುಷಿ ಅವರು ಇಷ್ಟೋ ತನಕ ಆದರೂ ಬಂದಿಲ್ಲ. ಕಾರಲ್ಲೆಲ್ಲ ನಿಲ್ಸಿ ಬರ್ತೀನಿ ಅಂತ ಹೋದ್ರು, ಇಷ್ಟೊತ್ತಾದ್ರೂ ಬಂದಿಲ್ಲ. ಕಾಯ್ತಾ ಇದ್ದೀನಿ. ಸೀರಿಯಸ್ ಆಗಿ ಇಷ್ಟೋ ತನಕ ಆದ್ರೂ ಬಂದಿಲ್ಲ ಖುಷಿ. ಅಪ್ಪ
ನನ್ ಫೋನ್ ಮಾಡೋಣ ಅಂದ್ರೆ ನನ್ ಫೋನ್ ನನ್ನ ಹತ್ರನೇ ಇದೆ, ಖುಷಿ ಫೋನು ನನ್ನ ಹತ್ರನೇ ಇದೆ. ಏನ್ ಮಾಡೋದು ಇವಾಗ? ನಾನು ಒಳಗೋಗಿ ಕೇಳ್ಕೊಂಬರೋಣ ಅಂತ ಅಂದ್ರೆ ನಾನ್ ಒಳಗೋದ್ರೆ ಅವ್ರು ಎಲ್ಲಿ ಬರ್ತಾರೆ, ಅವ್ರು ನನ್ನಲ್ಲಿ ಹುಡುಕಿದ್ರೆ ಅಂತ ನೌಶ ಫೋನ್ ಮಾಡ್ತಾ ಇದ್ದಾನೆ. ಎಲ್ಲ ನೋಡ್ತಾ ಇದ್ದಾರೆ, ಒಂಥರ ಅವಾಗಿಂದ ನೋಡ್ತಾ ಇದ್ದೀನಿ, ಏನೇನೋ ಮಾತಾಡ್ಬೇಕು. ಸಂಜೆ ಹಂಗೆ ಯಾವ್ದಕ್ಕೂ ಇಲ್ವಾ? ಇಟ್ಸ್ ಓಕೆ, ಫೈನ್. ನೆಕ್ಸ್ಟ್ ಹೋಗೋಣ, ಸ್ಪಾರಿಗೆ ಹೋಗೋಣ ಬಾ. ಬಟ್ ನಾವು ಟ್ರೈ ಮಾಡಿದೀವಿ, 2 days ಇಂದ ಟ್ರೈ ಮಾಡಿದ್ವಿ. ಬಟ್ ಇವತ್ತು ನಾವು ಇಲ್ಲಿರ್ತೀವಿ ಅಂತ ಗೊತ್ತಿರ್ಲಿಲ್ಲ ಅಲ್ವಾ, ಸೊ ಹಂಗಾಗಿ ಇವತ್ತಿಂದು ಆಗ್ಲಿಲ್ಲ. ನಮ್ಗೆ ಸಿಗ್ಲಿಲ್ಲ ಕಾಂತಾರ ಟಿಕೆಟ್ಸ್, ಸೊ ಹಂಗಾಗಿ ಈಗ ನನ್ನ ತಮ್ಮನ್ನ ಪಿಕಪ್ ಮಾಡಕ್ಕೆ ಅಂತ ಹೋಗ್ತಾ ಇದ್ದೀವಿ. ಏನ್ ತಂದ್ವಿ ನೋಡಿ, ಸ್ಪಾರ್ಗ್ ಹೋಗಿದ್ವಿ. ಅಲ್ಲಿ ಹೋಗಿ ಇನ್ನೇನ್ ಮಾಡೋದು, ಸೊ ಸ್ಪಾರ್ಗ್ ಹೋಗಿ ಇದಿಷ್ಟು ತಗೊಂಬಂದು ಕೂತಿದ್ದೀವಿ. ಆ್ಯಂಡ್ ನನ್ನ ತಮ್ಮಂಗೆ ಈಗ ಹೋಗಿ ವೆಯ್ಟ್ ಮಾಡಬೇಕು. ಆ್ಯಕ್ಚುಲಿ 1 o'clock ಅಂತೆ ಅವ್ನಿಗೆ ಕ್ಲಾಸಸ್ ಬಿಡೋದು. ಏನು ಖುಷಿ? ನಮ್ಮ ಖುಷಿ ಓದಿದ್ದು ಇಲ್ಲೇನಲ್ಲ ಖುಷಿ? ಏನೋ ಖುಷಿ ಓದಿದ್ದು ಇದೇ ಕಾಲೇಜ್, ನೌಶ ಓದಿದ್ದು ಇವಾಗ ಓದ್ತಾ ಇರೋದು ಇದೇ ಕಾಲೇಜು. ಫೈನಲಿ ಬಂದ್ವಿ ನನ್ನ ತಮ್ಮನ ಕಾಲೇಜ್ ಹತ್ರ. ವಿ ಆರ್ ವೇಟಿಂಗ್ ನೌ. ಹಾಯ್, ಮುಗಿತ ಕ್ಲಾಸು? ಈಗ ಲಂಚ್ ಬೇಕು, ನಮ್ಮ ಸರ್ದು ಬರ್ತಡೇ ಅದ. ಹೌದು, ಅದೇ ಹೇಳ್ತಾ ಇದ್ದ. ಹೌದಾ, ಬಾಯ್. ನನ್ನ ತಮ್ಮ ನೋಡಲಿ. ನಮ್ಮ ಬಾಸ್ ಬಂದ್ರು. ಬಾ, ಉಲ್ಲಾಸ ನನ್ನ ಫ್ರೆಂಡ್. ಇನ್ನೊಬ್ರು ಯಾರೋ ಮಾತಾಡ್ತಿದ್ರು ನೋಡು, ಅವಳೆಲ್ಲ ಪರಿಚಯ ಆದ್ರು. ಏ ಚೆನ್ನಾಗಿದ್ದಾರೆ ನಿಮ್ಮ ಫ್ರೆಂಡ್ಸ್ ಚೆನ್ನಾಗಿದ್ದಾರೆ, ಬೇಗ ಫ್ರೆಂಡ್ ಆಗ್ತಾರೆ. ಏ ಪ್ಲೀಸ್ ಕಂಡ್ರೆ ತಿನ್ನಕ ಇಬ್ರು ಶೇರ್ ಮಾಡ್ಕೊಂಡು ತಿನ್ಬೇಕು. ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಕೊಡ್ತೀನಿ, ಮತ್ತೆ ಅದೊಂಥರ ಆಗುತ್ತೆ ಅಂತ ನಾನು ತೋರಿಸ್ಲಿಲ್ಲ. ಡ್ಯಾಮ್ ಸೈಡ್ ಬರುತ್ತಾ? ಎಲ್ಲಿ ನಿಲ್ಲಿಸ್ತೆ ಕಾರ್ನ? ಏನ್ ಹಿಂಗಿದೆ ರೋಡು? ಇಲ್ಲೇ ಸೈಡಿಗೆ ಹಾಕ್ಬಿಡು. ಬೇಡ, ಇಲ್ಲೇ ಹಾಕ್, ನೆರಳಿದೆ ಅಲ್ಲ ಇದೆ. ಬೇಡ. ಕಾಲೇಜಿಂದ ನಮ್ಮ ತಮ್ಮನ್ನ ಪಿಕ್ ಮಾಡಿಕೊಂಡು ಸೊ ಡೈರೆಕ್ಟಾಗೆ ಬಂದಿದ್ದು ನಾವು ಪುರದಾಳ್ ಡ್ಯಾಮ್ಗೆ. ಸೊ ಇದು ಬಂದಿರೋದು ಶಿವಮೊಗ್ಗದಲ್ಲಿ. ಇದು ಯಾರಿಗೂ ಅಷ್ಟು ಗೊತ್ತಿಲ್ಲ, ಬಟ್ ಇದು ಡೀಪಲ್ಲಿದೆ. ಹಿಂಗೆ ಇಷ್ಟೊಂದು ರಿಸ್ಕಿ ತೊಗೊಂಡು ಬದಲು ಹಂಗೆ ಹೋಗ್ಬೋದಿತ್ತಲ್ವಾ? ನಾವು ನೀರಲ್ಲೆಲ್ಲ ಎಂಜಾಯ್ ಮಾಡಿಕೊಂಡು ಹಿಂಗೆ ಆಟ ಆಡ್ತಾ, ಸೊ ಈಗ ಆಟ ಎಲ್ಲ ಮುಗಿಸಿ ಮತ್ತು ಶಿವಮೊಗ್ಗ ರೀಚ್ ಆದ್ವಿ. ಶಿವಮೊಗ್ಗದಲ್ಲಿ ಆಲ್ಕೊಳ ಹತ್ರ ಸರ್ಕಲ್ನಲ್ಲಿರೋ ಕೃಷಿ ಅನ್ನೋ ಒಂದು ಹೋಟೆಲ್ಗೆ ಹೋದ್ವಿ. ಸುಸ್ತಾಗಿತ್ತು, ಹೋಟೆಲ್ ರೀಚಾಗಿ ಎಲ್ಲ ಚೆನ್ನಾಗಿ ತಿಂದು ಈಗ ಮನೆಗೆ ಹೊರಡ್ತಾ ಇದ್ದೀವಿ. ಗೊತ್ತಾಯ್ತು ಅದು 1 ಟ್ಯಾಬ್ಲೆಟ್ 50. ಈ ಚಾರ್ಜ್ ಪೋರ್ಟೆ ಉಲ್ಟಾ ಇಟ್ಟಿ ಇದು ಟೆಕ್ನಾಲಜಿ. ಏ ಆಗ್ತೀನಿ ತಡಿ, ಹಂಗೆ ಮಾಡ್ತೀಯ. ನನಗೆ ಗೊತ್ತಿಲ್ಲ ಅಂತ ಇವನಿಗೆ ಅಲ್ಲ ಹಿಂಗಿಡೋದು, ಇದನ್ನ ತೆಗಿಯೋದು. ಮುಂದೆ ನೋಡಪ್ಪ ನೀನು ತಮ್ಮ, ಇದನ್ನ ಹಿಂಗಿರುತ್ತಲ್ಲ, ಇದನ್ನ ಹಿಂಗಿಡೋದು. ಇದನ್ನು ಅಷ್ಟೇ ಹಿಂಗಿರುತ್ತಲ್ಲ, ಹಿಂಗಲ್ವಾ ಇಡೋದು? ಹಿಂಗೆ ಇಡೋದು. ನೀನ ಅವನಿಗೆ ನೌಶ ಕಡಲೆಕಾಯಿ ಮರ್ಕೊಂಡು ಇಷ್ಟು ಉಳಿಸ್ಕೊಂಡು ತಗೊಂಬಂದಿದ್ದಾನೆ. ಕಡಲೆಕಾಯಿ ಮರ್ಕೊಂತ ಕೂತಿದ್ದ ಕರ್ಕೊಂಬಂದಿದ್ದೀವಿ. ನಿಜ ಅನ್ಕೊಂಡ್ಬಿಡ್ಬೇಕು ಇದು. ಓ ಕೂತವ್ರೆ, ನೀನೇ ನೆನಪಾದೆ. ನಾನು ನೆನಪಾಗಿದೆ, ನನಗೆ ಖುಷಿ ನೆನಪಾಗಿದೆ. ಖುಷಿ
ಬಂದ್ವಿ ಮನೆಗೆ. ಸ್ಪೆಷಲ್ ಊಟ ಮಾಡ್ತೀವಿ. ಎಲ್ಲೂ ಏನು ಊಟ ಮಾಡ್ತೀವಿ? ಅಲ್ಲೇ ಒಂದು ಹೋಟೆಲಿಗೆ ಹೋಗ್ತೀವಿ. ಹೋಟೆಲ್